ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅಮೃತ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಚಾನೆಲ್ನಲ್ಲಿ ನಾವು ದಿನನಿತ್ಯ ಮಾಡುವಂತಹ ಊಟದ ರುಚಿಯನ್ನು ಮತ್ತಿಷ್ಟು ಹೆಚ್ಚಿಸಲಿಕ್ಕೆ ಶೇಂಗಾ ಚಟ್ನಿ ಪುಡಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಊಟದ ಜೊತೆಗೆ ಉಪ್ಪಿನಕಾಯಿ ಚಟ್ನಿ ಪುಡಿಗಳು ಇದ್ದರೆ ಅದ್ರ ರುಚಿನೇ ಬೇರೆ ರೀ, ಎಕ್ಸ್ಟ್ರಾ ರುಚಿನ ನಮಗೆ ಕೊಡ್ತವೆ. ಬನ್ನಿ ಈ ಚಟ್ನಿ ಪುಡಿ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು, ಹಾಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿವರೆಗೂ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಹಾಗೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಕಡಲೆ ಬೀಜವನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಕಡಲೆ ಬೀಜವನ್ನು ಸ್ವಲ್ಪ ನಿಧಾನವಾಗಿ ಹುರ್ಕೋಬೇಕು. ನಾವು ಅರ್ಜೆಂಟ್ ಮಾಡಿ ಹುರಿಯೋಕ್ಕೆ ಹೋದರೆ ಮೇಲೆ ಸಿಪ್ಪೆ ಕಪ್ಪಾಗುತ್ತೆ ಹೊರತು ಒಳಗಡೆ ಕಡಲೆ ಬೀಜ ಹುರಿದಿರೋದಿಲ್ಲ. ನಿಧಾನವಾಗಿ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಅದ್ರ ಸಿಪ್ಪೆ ಬಿಡ್ತಾ ಇರುತ್ತೆ, ನಿಮಗೆ ಗೊತ್ತಾಗುತ್ತೆ. ಕಲರ್ ಕೂಡ ಚೇಂಜ್ ಆಗುತ್ತೆ, ಹಾಗೆ ಸಿಪ್ಪೆನೂ ಕೂಡ ಬಿಡ್ತಾ ಹೋಗುತ್ತೆ. ಆ ರೀತಿಯಾಗಿ ನಿಧಾನಕ್ಕೆ ನಾವು ಕಡಲೆ ಬೀಜವನ್ನು ಹುರ್ಕೋಬೇಕು. ನೋಡಿ, ಈಗ ಸಿಪ್ಪೆನೂ ಬಿಟ್ಟಿದೆ, ಹಾಗೆ ಕೆಂಪಗಾಗಿದೆ, ಚೆನ್ನಾಗಿದೆ. ಈಗ ಅದನ್ನೆಲ್ಲ ಹುರ್ಕೊಂಡು ಸಿಪ್ಪೆ ತೆಗೆದು ಈ ರೀತಿ ಸ್ವಲ್ಪ ಸಣ್ಣದಾಗಿ ಕುಟ್ಟು ಹಾಕೋದ್ರಿಂದ ಎಣ್ಣೆ ಅಂಶ ಬಿಟ್ಕೊಂಡು ಚೆನ್ನಾಗಿರುತ್ತೆ ಚಟ್ನಿ ಪುಡಿ. ಹಾಗೆ ಹಾಕಿದ್ರೆ ಸ್ವಲ್ಪ ಪೌಡ್ರ್ ಥರ ಆಗಿಬಿಡುತ್ತೆ. ಈ ಥರ ಸ್ವಲ್ಪ ಕುಟ್ಟು ಹಾಕಿ ಚೆನ್ನಾಗಾಗುತ್ತೆ. ಇಂಥ ಕಡಲೆ ಬೀಜದಲ್ಲಿ ನಾವು ಹಲವಾರು ರೆಸಿಪಿಗಳನ್ನ ಮಾಡ್ಕೋಬೋದು. ಇದರಿಂದ ಶೇಂಗಾ ಚಿಕ್ಕಿ ಯಾವ ರೀತಿ ಮಾಡೋದು ಅಂತ ಈಗಾಗಲೇ ನಾನು ವಿಡಿಯೋ ಮೂಲಕ ತಿಳಿಸ್ಕೊಟ್ಟಿದ್ದೀನಿ. ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಚೆಕ್ ಮಾಡಿ, ಇದರಿಂದ ಶೇಂಗಾ ಚಿಕ್ಕಿಯನ್ನು ಕೂಡ ನೀವು ಮಾಡ್ಕೊಬೋದು. ಕಡಲೆ ಬೀಜವನ್ನು ಬಡವರ ಬಾದಾಮಿ ಅಂತ ಹೇಳ್ತಾರೆ. ನಿಯಮಿತವಾಗಿ ಈ ರೀತಿ ಹುರ್ಕೊಂಡು ಇದನ್ನು ಬೆಲ್ಲದ ಜೊತೆ ತಿಂತಾಯಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ 1 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಖಾರ ಉಪ್ಪು ಹೆಚ್ಚಿಗೆ ಹಾಕಿ ಚೆನ್ನಾಗಿರುತ್ತೆ. 10 ಬೆಳ್ಳುಳ್ಳಿ ಹೆಸರುಗಳನ್ನು ಸೇರಿಸ್ತಾ ಇದ್ದೀನಿ. ಇದಿಷ್ಟೇ ಸಾಮಗ್ರಿ ಸಾಕು, ಊಟಕ್ಕೆ ಎಂಥ ಎಕ್ಸ್ಟ್ರಾ ರುಚಿ ಕೊಡುತ್ತೆ ನೀವೇ ನೋಡಿ. ತುಂಬ ಸಿಂಪಲ್ಲು, ತುಂಬ ಫಾಸ್ಟಾಗಿ ಮಾಡ್ಕೋಬೋದು. ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಒಂದೇ ಸಲ ಮಸಾಲ ರುಬ್ಬೋ ಆಗಿಲ್ಲ. ನೋಡಿ, ಈಗ ನಾನು ರುಬ್ಬತ್ತು ತೋರಿಸ್ಕೊಡ್ತಾ ಇದ್ದೀನಿ. ಆನ್ ಮಾಡಬೇಕು, 1 ಸೆಕೆಂಡಲ್ಲಿ ಆಫ್ ಮಾಡಬೇಕು. ಆನ್ ಮಾಡಿ ಆಫ್ ಮಾಡೋದು, ಆನ್ ಮಾಡಿ ಆಫ್ ಮಾಡೋದು. ಹಾಗೆ ಸ್ವಲ್ಪ ರಿವರ್ಸಲ್ಲೂ ಹಾಕ್ಕೊಳ್ಳೋದು. ಈಗ ಓಪನ್ ಮಾಡಿ ಎಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇದೇ ರೀತಿ ಮಾಡಿ ಒಂದೇ ಸಲ ಕಂಟಿನ್ಯೂ ಆನ್ ಮಾಡಿ ಬಿಟ್ಬಿಡ್ಬೇಡಿ. ಆನ್ ಮಾಡೋದು, ಆಫ್ ಮಾಡೋದು. ಮತ್ತೆ ಒಂದು ಸಲ ನೋಡಿ, ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈಗ ಇನ್ನೊಂದು ಸ್ವಲ್ಪ ಮಾಡ್ಕೋಬೇಕು. ನೋಡಿ, ಈಗ ನೀವು ನೋಡ್ತಾ ಇರ್ಬೋದು ರಿವರ್ಸಲ್ಲಿ ಜಸ್ಟ್ ಫ್ರಾಕ್ಚರ್ ಆಫ್ ಸೆಕೆಂಡಲ್ಲಿ ಆನ್ ಮಾಡೋದು, ಆಫ್ ಮಾಡೋದು. ಇಷ್ಟೇ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಎಣ್ಣೆ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ನೋಡಿ, ಈ ಹದದಲ್ಲಿ ನೀವು ರುಬ್ಕೊಳ್ಳಿ. ಇದನ್ನು ಕುಟ್ಟಿ ಮಾಡೋದ್ರಿಂದನೂ ಎಣ್ಣೆ ಅಂಶ ಇನ್ನೂ ಚೆನ್ನಾಗಿ ಬಿಡುತ್ತೆ. ಈ ರೀತಿ ಕಟ್ಟಿದ್ರೆ ಉಂಡೆ ಥರ ಆಗಬೇಕು. ನಿಮ್ಮನೆ ಒರಳಿದ್ರೆ ಅದರಲ್ಲಿ ಕುಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ಶೇಂಗಾ ಚಟ್ನಿ ಪುಡಿ ಜೊತೆ ನಾವು ಮೊಸರನ್ನ ಹಾಕ್ಕೊಂಡು ತಿಂತಿದ್ರೆ ಆ ಹಬ್ಬ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ. ಹಾಗೆ ಮೊಸರಿಲ್ಲ ಅಂದರೆ ನಾವು ಬಿಸಿ ಅನ್ನ, ತುಪ್ಪ ಈ ಚಟ್ನಿ ಪುಡಿ ಜೊತೆನೂ ನಾವು ಸವಿಬೋದು. ಅದೇ ರೀತಿ ಊಟದ ಜೊತೆನೂ ಉಪ್ಪಿನಕಾಯಿ ಚಟ್ನಿ ಪುಡಿಗಳು ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಎಲ್ಲದಕ್ಕೂ ಒಂದು ಮಾಡಿಸಿದಂತಹ ಸೂಟ್ ಆಗುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಈ ಚಟ್ನಿ ಪುಡಿ. ಇಂಥ ಚಟ್ನಿ ಪುಡಿಗಳನ್ನು ನೀವು ಮಾಡಿ ಒಂದು ಏರ್ಟೈಟ್ ಕಂಟೈನರಲ್ಲಿ ಇಟ್ಕೊಂಡಿರಿ, ಅವಾಗವಾಗ ನಾವು ಬಳಸ್ತಾ ಇರ್ಬೋದು. ಈ ಚಟ್ನಿ ಪುಡಿಯನ್ನು ಒಂದು 10 ರಿಂದ 15 ದಿನದವರೆಗೂ ಇಟ್ಟರೂ ಕೆಡೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ನನ್ನ ಚಾನೆಲ್ನ ಹೀಗೆ ನೋಡ್ತಾ ಇರಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.